ದ್ವಾದಶ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಬಿಂಬಿಸುತ್ತವೆ. ಮೂಲತಃ 64 ಜ್ಯೋತಿರ್ಲಿಂಗಗಳಿದ್ದವು ಎಂದು ನಂಬಲಾಗಿದೆ. ಅವುಗಳಲ್ಲಿ 12 ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ. 12 ಜ್ಯೋತಿರ್ಲಿಂಗ ತಾಣಗಳು ತಮ್ಮ ಆಯಾಯ ಪ್ರಧಾನ ದೇವತೆಯ ಹೆಸರನ್ನು ತೆಗೆದುಕೊಳ್ಳುತ್ತವೆ ಮತ್ತು ಪ್ರತಿಯೊಂದನ್ನು ಶಿವನ ವಿಭಿನ್ನ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಸ್ಥಳಗಳಲ್ಲಿ ಪ್ರಾಥಮಿಕ ಚಿತ್ರವು ಲಿಂಗವಾಗಿದೆ. ಇದು ಪ್ರಾರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಸ್ತಂಭವನ್ನು ಪ್ರತಿನಿಧಿಸುತ್ತದೆ ಮತ್ತು ಶಿವನ ಅನಂತ ಸ್ವಭಾವವನ್ನು ಸಂಕೇತಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 2ನೇ ಜ್ಯೋತಿರ್ಲಿಂಗವಾದ ಮಲ್ಲಿಕಾರ್ಜುನ ದೇವಾಲಯವು ಕೃಷ್ಣಾ ನದಿಯ ತೀರದಲ್ಲಿ ಆಂಧ್ರಪ್ರದೇಶದ ಶ್ರೀಶೈಲ ಎಂದು ಕರೆಯಲ್ಪಡುವ ರಾಯಲಸೀಮದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲ ಪರ್ವತದ ಮೇಲಿದ್ದಾನೆ. ಮಲ್ಲಿಕಾರ್ಜುನ ದೇವಾಲಯವು ಕೃಷ್ಣಾ ನದಿಯ ತೀರದಲ್ಲಿ ಆಂಧ್ರಪ್ರದೇಶದ ಶ್ರೀಶೈಲ ಎಂದು ಕರೆಯಲ್ಪಡುವ ರಾಯಲಸೀಮಾದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲ ಪರ್ವತದ ಮೇಲಿದ್ದಾನೆ. ಇದನ್ನು ದಕ್ಷಿಣ ಕೈಲಾಸ ಎನ್ನುತ್ತಾರೆ ಮತ್ತು ಅತ್ಯಂತ ಶ್ರೇಷ್ಠ ಶಿವನ ಕ್ಷೇತ್ರವಾಗಿದೆ. ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಶ್ರೀಮಂತವಾಗಿರುವ ಪುರಾತನ ದೇವಾಲಯಗಳಲ್ಲಿ ಈ ಮಲ್ಲಿಕಾರ್ಜುನ ದೇವಾಲಯವು ಒಂದು. ಇದು ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗವು ಒಟ್ಟಿಗೆ ಇರುವ ಸ್ಥಳವಾಗಿದೆ. ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ದೇವಿಯ ದೇವಾಲಯಗಳಿವೆ. ಶಿವಪುರಾಣದ ಪ್ರಕಾರ ಶ್ರೀ ಗಣೇಶನು ಕಾರ್ತಿಕೇಯನಿಗಿಂತ ಮೊದಲು ವಿವಾಹ ಮಾಡಿಕೊಂಡನು. ಇದರಿಂದ ಕೋಪಗೊಂಡ ಕಾರ್ತಿಕೇಯನು ಕೈಲಾಸ ಬಿಟ್ಟು ಕ್ರೌಂಚ ಪರ್ವತದಲ್ಲಿ ನೆಲೆಸಿದನು. ಎಲ್ಲ ದೇವತೆಗಳು ಮನವೊಲಿಸಿದರೂ ಸಹ ಸಮಾಧಾನವಾಗಲಿಲ್ಲ. ಕೊನೆಗೆ ಪಾರ್ವತಿ ಪರಮೇಶ್ವರರೇ ಸ್ವಯಂ ಬಂದರೂ ಸಹ ಕಾರ್ತಿಕೇಯ ಬದಲಾಗಲಿಲ್ಲ. ಇದರಿಂದ ಮನನೊಂದ ಶಿವಪಾರ್ವತಿಯರು ಈ ಪರ್ವತದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ದೇವಿಯಾಗಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸಿದರು. ಮಲ್ಲಿಕಾ ಎಂದರೆ ಪಾರ್ವತಿ, ಶಿವನ ಮತ್ತೊಂದು ಹೆಸರು ಅರ್ಜುನ. ಆದ್ದರಿಂದ ಶಿವ ಪಾರ್ವತಿಯರ ಸಹಿತ ಮಲ್ಲಿಕಾರ್ಜುನರಾಗಿದ್ದಾರೆ. ಆದಿಶಂಕರರು ತೀರ್ಥಕ್ಷೇತ್ರವಾದ ಶ್ರೀಶೈಲದಲ್ಲಿ ತಂಗಿದ್ದಾಗ ಶಿವಾನಂದ ಲಹರಿಯನ್ನು ರಚಿಸಿದ್ದಾರೆ. ಶಿವಾನಂದ ಲಹರಿಯು ಆದಿಶಂಕರರು ಶಿವನ ಮೇಲೆ ರಚಿಸಿದ ಭಕ್ತಿಗೀತೆಯಾಗಿದೆ. ಇದರ ಅಕ್ಷರಶಃ ಅರ್ಥ ಶುಭಕರ ಆನಂದ. ಇದು ವಿವಿಧ ಛಂದಗಳಲ್ಲಿ ಸಂಸ್ಕೃತ ಕಾವ್ಯದ 100 ಚರಣಗಳನ್ನು ಒಳಗೊಂಡಿದೆ. ಇದು ಶ್ರೀಶೈಲದಲ್ಲಿರುವ ದೇವತೆಗಳಾದ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕೆಗೆ ಗೀತೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.